ತಂದಾನೇ ನನಿತಾನ. ಜಾನುವಾರು ಸಾಕಣೆ ಸ್ವತಂತ್ರ ಉದ್ಯಮವಾಗಿ ಅಭಿವೃದ್ಧಿಗೊಂಡಿದೆ. ಆದರೆ ಜಾನುವಾರುಗಳಿಗೆ ಸೂಕ್ತ ಆಹಾರ ಮತ್ತು ಸ್ವಚ್ಛ ಕುಡಿಯುವ ನೀರು ಒದಗಿಸುವುದು ಜಾನುವಾರು ಸಾಕಣೆದಾರರಿಗೆ ಸವಾಲಿನ ಸಂಗತಿಯೇ ಸರಿ. ಪಶುಪಾಲಕರು ಒಣಹುಲ್ಲು ಮತ್ತು ಹಸಿ ಹುಲ್ಲಿನ ವ್ಯವಸ್ಥೆಯನ್ನು ಮಾಡಿಕೊಂಡಲ್ಲಿ ಯಶಸ್ವಿಯಾಗಿ ಜಾನುವಾರು ಸಾಕಣೆ ಕೈಗೊಳ್ಳಬಹುದು. ಸಮತೋಲಿತ ಆಹಾರ ಒದಗಿಸಲು ದ್ವಿದಳ ಧಾನ್ಯದ ಮೇವಿನ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಏಕದಳ ಮೇವನ್ನು ಒದಗಿಸಬೇಕಾಗುತ್ತದೆ. ಹಲವಾರು ರೀತಿಯ ವಾರ್ಷಿಕ ಮತ್ತು ಬಹುವಾರ್ಷಿಕ ಏಕದಳ ಮೇವಿನ ಬೆಳೆಗಳು ಲಭ್ಯವಿದ್ದು ಪಶುಪಾಲಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಳೆದುಕೊಳ್ಳಬಹುದು. ಸೌತ್ ಆಫ್ರಿಕನ್ ಟಾಲ್ ಮೇಜ್ ಹೆಚ್ಚು ಇಳುವರಿ ನೀಡಬಲ್ಲ ಏಕದಳ ವಾರ್ಷಿಕ ಮೇವಿನ ಬೆಳೆಯಾಗಿದ್ದು ನಾಟಿ ಮಾಡಿದ ನಂತರ 70 ರಿಂದ 75 ದಿನಕ್ಕೆ ಕಟಾವಿಗೆ ಬರುತ್ತದೆ. ವರ್ಷಕ್ಕೆ 3 ಬೆಳೆ ಪಡೆಯಬಹುದಾಗಿದ್ದು ಹೆಕ್ಟೇರಿಗೆ 150 ಟನ್ ಇಳುವರಿ ಪಡೆಯಬಹುದು. ತಮಗೆಲ್ಲ ಗೊತ್ತಿರೋ ಹಾಗೆ ಮೆಕ್ಕೆಜೋಳದ ಮೇವು ಅದರಲ್ಲಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥದ್ದು ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅಂತ ಹೇಳ್ತೇವೆ ನಾವು. ಇದು ಬಿಳಿ ಮೆಕ್ಕೆಜೋಳ ಇರುತ್ತೆ. ಇದು ಸುಮಾರು ನಮಗೆ 14 ರಿಂದ 15 ಅಡಿ ಎತ್ತರ ಬರುತ್ತೆ. ಇದನ್ನು 1 ಎಕರೆಗೆ 18 ರಿಂದ 20 kg ಎರಚುವ ಕ್ರಮಗಳಲ್ಲಿ ಬೀಜ ಬೇಕಾಗುತ್ತೆ. ಇದು ನಮಗೆ 70 ರಿಂದ 75 ದಿವಸಕ್ಕೆ ಕಟಾವು ಮಾಡಿದರೆ ಇದರ ಇಳುವರಿ 1 ಎಕರೆಗೆ ಸುಮಾರು 40 ರಿಂದ 60 ಟನ್ನಷ್ಟು ಇಳುವರಿ ಬರುತ್ತೆ. ಇದೇ ರೀತಿ ನಾವು 1 ವರ್ಷದಲ್ಲಿ 1 ಹೆಕ್ಟೇರಿಗೆ 3 ಸಾರಿ ನಾವು ಬೆಳೆ ತೆಗೆದುಕೊಂಡ್ರೆ ಸುಮಾರು ನಮಗೆ 150 ರಿಂದ 200 ಟನ್ವರೆಗೂ ಮೆಕ್ಕೆಜೋಳದ ಮೇವನ್ನು ನಾವು ಬೆಳೆಯಬಹುದು. ಜೋಳ ಮತ್ತೊಂದು ಮೇವಿನ ಬೆಳೆಯಾಗಿದ್ದು ಬಿತ್ತಿದ 85 ದಿನಕ್ಕೆ ಕಟಾವಿಗೆ ಬರುತ್ತದೆ. ಎಕರೆಗೆ 40 ರಿಂದ 60 ಟನ್ ಇಳುವರಿ ನೀಡುತ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಇಬ್ಬಿನಿ ಜೋಳ ಅಂತಾರೆ, ಉತ್ತರ ಕರ್ನಾಟಕದಲ್ಲಿ ಇದನ್ನು ಜೋಳ ಅಂತ ಹೇಳ್ಬೋದು, ಅಥವಾ ಸೋರ್ಗಮ್ಮು ಅಥವಾ ಜೋವಾರು, ಹೀಗೆ ವಿವಿಧ ಹೆಸರುಗಳಲ್ಲಿ ಇದನ್ನು ನಾವು ಕರಿತೇವೆ. ಇದು ಕೂಡ ನಮಗೆ ಮೇವಾಗಿ ಬೆಳೆದಾಗ ಸುಮಾರು 40 ರಿಂದ 60 ಟನ್ನು 1 ಎಕರೆಗೆ ಇಳುವರಿ ಬರುತ್ತೆ. ಇದು ನಮಗೆ 80 ರಿಂದ 85 ದಿವಸಕ್ಕೆ ನಾವು ಮೊದಲೇ ಕಟಾವು ಮಾಡಿ ಇದನ್ನು ನಾವು ರಸಮೇವನಾಗಿ ಪರಿವರ್ತನೆ ಮಾಡ್ಬೋದು, ಅಥವಾ ಹಾಗೆ ತಿನ್ನಲಿಕ್ಕೆ ಹಸಿರು ಮೇವಾಗಿ ನಾವು ಹಸುಗಳಿಗೆ ಕೊಡ್ಬೋದು. 1 ದಿನಕ್ಕೆ 1 ಹಸುವಿಗೆ ಇದನ್ನಷ್ಟೇ ಕೊಡದೇನೆ ಇದರ ಜೊತೆಗೆ ದ್ವಿದಳ ಮೇವುಗಳನ್ನು ಸೇರಿಸಿ ಕೊಡಬೇಕಾಗತ್ತೆ. ಇದು 3 ಭಾಗದಷ್ಟು ಆದರೆ ಇನ್ನು 1 ಭಾಗದಷ್ಟು ದ್ವಿದಳ ಮೇವುಗಳನ್ನು ನಾವು ಸೇರಿಸಿ ಕೊಡ್ಬೋದು. ನೇಪಿಯರ್ ಜಾತಿಯ ಹುಲ್ಲಿನ ಬೆಳೆಗಳಲ್ಲಿ CO3, 4, 5 ಮೇವು ಬೆಳೆಯುವ ಪದ್ಧತಿ ಒಂದೇ ರೀತಿ ಇರುತ್ತದೆ. ಬಿತ್ತಿದ 3 ತಿಂಗಳಿಗೆ ಮೊದಲ ಕಟಾವು ಬರುವ ಈ ಹುಲ್ಲು ವರ್ಷಕ್ಕೆ 200 ರಿಂದ 300 ಟನ್ ಇಳುವರಿ ನೀಡುತ್ತದೆ. ನೇಪಿಯರ್ ಹುಲ್ಲುಗಳಲ್ಲಿ CO4 ಇದೆ, ಅಂದರೆ ಕೊಯಮತ್ತೂರ್ 4 ಅಂತ. ಕೊಯಮತ್ತೂರ್ 4, ಕೊಯಮತ್ತೂರ್ 5, ಕೊಯಮತ್ತೂರ್ 3 ಇವು 3 ಹೆಚ್ಚು ಕಡಿಮೆ ಕಟಾವಣೆ ಅಥವಾ ಪದ್ಧತಿ, ಮೇವು ಬೆಳೆಯುವ ಕ್ರಮಗಳು ಹೆಚ್ಚು ಕಡಿಮೆ ಒಂದೇ ಥರ ಆಗಿರುತ್ತೆ. ಇದು ನಮಗೆ 1 ಎಕರೆಗೆ ಬೆಳಿಬೇಕಾದರೆ ನಮಗೆ ರೂಟ್ ಕಡ್ಡಿ ಅಥವಾ ನಾವು ಬೇರಿನ ಕಡ್ಡಿಗಳನ್ನು ನಾವು ಹಾಕಿ ಬೆಳೆಸಬೇಕಾಗತ್ತೆ. ನಾಟಿ ಮಾಡಿದ ದಿವಸದಿಂದ ನಮಗೆ 3 ತಿಂಗಳಿಗೆ ಮೊದಲೇ ಕಟಾವು ಬರುತ್ತೆ. ಇದನ್ನು ವರ್ಷದ ನೀರಾವರಿ ಇದರಲ್ಲಿ ನೀರಾವರಿ ಜಮೀನುಗಳಲ್ಲಿ ಯಾವುದೇ ತಿಂಗಳುಗಳಲ್ಲಿ ಅಥವಾ ಯಾವುದೇ ಕಾಲದಲ್ಲಿ ಆದ್ರೂ ಇದನ್ನು ನಾವು ಬೆಳೆಯಬಹುದು. ಬೆಳೆದು ನಾಟಿ ಮಾಡಿ 3 ತಿಂಗಳ ನಂತರ ಇದು ಮೊದಲೇ ಕಟಾವು ಬರುತ್ತೆ. ತದನಂತರ 45 ರಿಂದ 50 ದಿವಸಕ್ಕೊಮ್ಮೆ ಪ್ರತಿ ಕಟಾವು ಮಾಡ್ತಾ ಹೋಗ್ಬೋದು. ಒಮ್ಮೆ ಹಾಕಿದರೆ 5 ರಿಂದ 6 ವರ್ಷ ಚೆನ್ನಾಗಿ ನಾವು ಗೊಬ್ಬರ ಮತ್ತು ನೀರು ಚೆನ್ನಾಗಿ ಒದಗಿಸ್ಕೊತ ನೀರಿನ ಸಾಯಿಲನ್ನು ಅಥವಾ ಭೂಮಿಯ ಮಣ್ಣನ್ನು ಚೆನ್ನಾಗಿ ಉಳುಮೆ ಮಾಡ್ತಾ ಬಂದರೆ ಅದನ್ನು 7 ವರ್ಷ 8 ವರ್ಷದವರೆಗೂ ನಾವು ಮೇಂಟೈನ್ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ. ಈ ರೀತಿ ಮಾಡಿದಾಗ 1 ವರ್ಷಕ್ಕೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಈ ನೇಪಿಯರ್ ಹುಲ್ಲುಗಳು ಸುಮಾರು ನಮಗೆ 200 ರಿಂದ 300 ಟನ್ಗಳವರೆಗೆ. ಅಂದರೆ ಇನ್ನೊಂದು ನಾವು ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ಅಂಶ ಏನಂತಂದರೆ, ನಾವು ಸಾಮಾನ್ಯವಾಗಿ ಮೇವಿನ ಬೆಳೆಗಳಂದ ತಕ್ಷಣ ನಾವು ಗೊಬ್ಬರ ಹಾಕೋದೇ ಮರೆತು ಬಿಡ್ತೀವಿ. ಈ ಗೊಬ್ಬರವನ್ನು ಸಾಮಾನ್ಯವಾಗಿ 1 ಹೆಕ್ಟೇರ್ ಪ್ರದೇಶಕ್ಕೆ ಕನಿಷ್ಠ 15 ರಿಂದ 20 ಟನ್ 1 ವರ್ಷಕ್ಕೆ ನಾವು ಹಾಕೋದನ್ನು ಖಂಡಿತವಾಗಿ ಹಾಕಲೇಬೇಕಾಗುತ್ತೆ. ಇದರ ಜೊತೆಗೆ ಮೇಲು ಗೊಬ್ಬರವಾಗಿ ಯೂರಿಯಾ ಮತ್ತು MOP ಮ್ಯೂರೇಟ್ ಆಫ್ ಪೊಟ್ಯಾಷನ್ನು
ಹಾಕಿ 40-50 ದಿವಸದ ನಂತರ ಒಮ್ಮೆ 2 ಸಾರಿ ನಾವು ಕೊಡ್ತಾ ಹೋಗಬೇಕು. ವರ್ಷದಲ್ಲಿ 2-3 ಸಾರಿ ಕೊಟ್ಟರೆ ಸಾಕು. ಆಮೇಲೆ ನೀರಾವರಿ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ಸಸಾರಜನಕ ಸುಮಾರು 8-10% ಇರುತ್ತೆ, ಶೇಕಡ 8-10% ಇರುತ್ತೆ. ಇದು ನಮಗೆ ಜಾನುವಾರುಗಳಿಗೆ ಸುಮಾರು 30-35 kgಯಷ್ಟು ಮೇವನ್ನು ಒದಗಿಸ್ಬೋದು ಒಂದು ದಿವಸಕ್ಕೆ. ಇದರ ಜೊತೆಗೆ ಸುಮಾರು ಒಂದು 8-10 kgಯಷ್ಟು ಈ ದ್ವಿದಳ ಧಾನ್ಯದ ಮೇವುಗಳನ್ನು ಹಾಕಬೇಕಾಗುತ್ತೆ. ಬೆಂಗಳೂರು ಹೈಬ್ರಿಡ್ ನೇಪಿಯರ್, ಧಾರವಾಡ ಹೈಬ್ರಿಡ್ ನೇಪಿಯರ್ ಹುಲ್ಲನ್ನು ಬೇರಿನ ಕಡ್ಡಿ ನಾಟಿ ಮಾಡಿ ಬೆಳೆಯಬಹುದು. ನಾಟಿ ಮಾಡಿದ 85-90 ದಿನಕ್ಕೆ ಮೊದಲ ಕಟಾವು ಮಾಡಬಹುದಾಗಿದ್ದು, ವಾರ್ಷಿಕ 300 ಟನ್ಗಿಂತ ಹೆಚ್ಚು ಇಳುವರಿ ನೀಡಬಲ್ಲದ್ದಾಗಿದೆ. BH18 ಅಂದರೆ ಬೆಂಗಳೂರು ಹೈಬ್ರಿಡ್ ನೇಪಿಯರ್ 18, ಅದಲ್ಲದೆ ಧಾರವಾಡ ಹೈಬ್ರಿಡ್ ನೇಪಿಯರ್ 6. ಇವು ಎರಡು ಧಾರವಾಡ ಹೈಬ್ರಿಡ್ ನೇಪಿಯರ್ ಇದು ತುಂಬ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥದ್ದು. ವಾರ್ಷಿಕ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 300 ಟನ್ ಗಿಂತಲೂ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದರಲ್ಲಿದೆ. ಸುಮಾರು ನಮಗೆ ಇದು ಒಂದು 16 ಅಡಿ ಎತ್ತರ ಭೂಮಿಯಿಂದ ನಮಗೆ ಬೆಳೆ ತಕ್ಕೋಬೋದು ಇದನ್ನು. ಆಮೇಲೆ ಇದನ್ನು ಉಳಿಮೆ ಕ್ರಮ ಅಥವಾ ಬೇಸಾಯ ಕ್ರಮಗಳು ನಮಗೆ CO4 ಇದು ಇದೇ ಥರನೇ ಆಗುತ್ತೆ. ಒಂದು ಎಕರೆ ಪ್ರದೇಶಕ್ಕೆ ಸುಮಾರು 10,000-12,000 ಬೇರಿನ ಕಡ್ಡಿಗಳು ಬೇಕಾಗುತ್ತೆ ಇದನ್ನು ಹಾಕಲಿಕ್ಕೆ. ಸೊ ಅದೇ ರೀತಿ ಇದು ಮೊದಲನೇ ಸಾರಿ ಕಟಾವಿಗೆ ಬರೋದು 90 ದಿವಸ, 85-90 ದಿವಸಕ್ಕೆ ಮೊದಲೇ ಕಟಾವು ಬರುತ್ತೆ. ಪ್ರತಿ 45-50 ದಿವಸಕ್ಕೆ ತದನಂತರ ಕಟಾವು ಮಾಡ್ಕೋತಾ ಹೋಗ್ಬೋದು. ಇದನ್ನು ಕೂಡ ನಾವು 6-7 ವರ್ಷ ನಾವು ಮೇಂಟೈನ್ ಮಾಡ್ಬೋದು. ನಮಗೆ BH18 ಅಂತ ಆಗಲೇ ಹೇಳಿದೆ. ಇದರಲ್ಲಿ ಕೂಡ ನಾವು ಇದು ಸೀಮೆ ಹುಲ್ಲು. ಇದು ಕಾಂಡ ನಮಗೆ ಕೆಂಪಾಗಿರುತ್ತೆ ಅಥವಾ ನಾವು ಪಿಂಕ್ ಕಲರ್ ಅಂತ ಏನು ಹೇಳ್ತೇವೆ ಆ ಒಂದು ಕಲರಲ್ಲಿರುತ್ತೆ. ಅದು ಈಸಿಯಾಗಿ ಹೆಚ್ಚು ದನಗಳು ಅದು ಕೂಡ ಅಷ್ಟೊಂದು ಬಿರುಸಾಗಿರೋದಿಲ್ಲ, ಮೃದುವಾಗಿರುತ್ತೆ. ಜಾನುವಾರುಗಳು ಅದನ್ನು ತುಂಬ ಇಷ್ಟಪಡುತ್ತೆ, ಜಾಸ್ತಿ ತಿನ್ನುತ್ತೆ. ಇದರಲ್ಲಿ ಕೂಡ ಸಸಾರಜನಕ ನಮಗೆ 7-8% ಸಸಾರಜನಕ ಕಂಡು ಬರುತ್ತೆ. ಇದು BH18 ಅಥವಾ ಬೆಂಗಳೂರು ಹೈಬ್ರಿಡ್ ನೇಪಿಯರ್ 18 ಅಂತ. COFS 29 ಮತ್ತು 30 ಹುಲ್ಲು ಕುರಿ ಮತ್ತು ಮೇಕೆಗಳಿಗೆ ಅತ್ಯಂತ ಸೂಕ್ತ. ಹೆಕ್ಟೇರಿಗೆ 200-250 ಟನ್ ಇಳುವರಿ ನೀಡಬಲ್ಲ ಈ ಮೇವು ಸುಮಾರು 8 ವರ್ಷ ಫಸಲು ನೀಡುತ್ತದೆ. ನಮ್ಮಲ್ಲಿ COFS 29 ಅಂದರೆ ಕೊಯಮತ್ತೂರ್ ಫಾಡರ್ ಸೋರ್ಗಮ್ ವೆರೈಟಿ 29 ಮತ್ತು 31 ಎರಡೂ ಹೆಚ್ಚು ಕಡಿಮೆ ಒಂದೇ ಥರನೇ ಬರುತ್ತೆ. ಇದು ಕುರಿ ಮತ್ತು ಮೇಕೆಗಳಿಗೂ ಕೂಡ ತುಂಬ ಒಳ್ಳೆಯ ಮೇವು ಆಗಿ ಇರುತ್ತದೆ. ಇದರಲ್ಲಿ ಕೂಡ ಇಳುವರಿ ನಮಗೆ 200-250 ಟನ್ನಷ್ಟು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬರುತ್ತೆ. ಆದರೆ ಇದನ್ನು ಬೆಳೆಯೋ ಕ್ರಮ ಹೇಗೆ ಅಂತಂದರೆ ಇದರದ್ದು ಬೀಜಗಳು ಸಿಗುತ್ತೆ. 1 ಎಕರೆ ಹಾಕಬೇಕಾದ್ರೆ ಒಂದು 4 kg ಬೀಜ ಬೇಕಾಗುತ್ತೆ. 1 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 10-12 kg ಬೀಜಗಳು ಇದು ಸಾಲು ಕ್ರಮಗಳಲ್ಲಿ ಹಾಕಬೇಕು. 1.5-2 ಅಡಿ ಸಾಲುಗಳ ಅಂತರ ಬಿಟ್ಟುಬಿಟ್ಟು ನಾವು ಇದನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಇದು ಕೂಡ ಮೊದಲೇ ಕಟಾವು ನಮಗೆ ಹೆಚ್ಚಾಗಿ ಹೂವು ಬಂದಾಗ ಅಥವಾ ನಮಗೆ 65-75 ದಿವಸಕ್ಕೆ ಮೊದಲೇ ಕಟಾವು ಮಾಡಬೇಕು. ತದನಂತರ ನಮಗೆ 45-50 ದಿವಸಕ್ಕೆ ಪ್ರತಿ ಕಟಿಂಗ್ ಮಾಡ್ಕೊತಾ ಹೋದರೆ ಇದು ಸುಮಾರು 8 ವರ್ಷ ನಮಗೆ ಬರುತ್ತೆ. ಇದು ತುಂಬ ಈ ಮೇವನ್ನು ಹೆಚ್ಚು ಕಡಿಮೆ ಜೋಳದ ಮೇವು ಆಗಿರುತ್ತೆ. ತುಂಬ ದನಗಳು, ಜಾನುವಾರುಗಳು, ಕುರಿಗಳು, ಮೇಕೆಗಳು ಇದು ತುಂಬ ಚೆನ್ನಾಗಿ ತಿನ್ನುತ್ತೆ. ಇದಕ್ಕೆ ಒಂದು ಮೆತ್ತಗಾಗಿರುತ್ತೆ, ಬಿರುಸು ಇರೋದಿಲ್ಲ. ಇದರಲ್ಲಿ ಕೂಡ ಯಾವುದೇ ಥರದ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್, ವಿಷಕಾರಕ ಒಂದು ಪದಾರ್ಥಗಳು ಈ ಮೇವುಗಳಲ್ಲಿ ಇರೋದಿಲ್ಲ. ಸೊ ಇದು ನಮಗೆ ಎಲ್ಲ ಥರದ ಪ್ರಾಣಿಗಳಿಗೆ ನಮಗೆ ಹಾಕಲಿಕ್ಕೆ ಬರುತ್ತೆ. APBN ಬೆಂಗಳೂರು ಹೈಬ್ರಿಡ್ ನೇಪಿಯರ್ 18ರಂತೆಯೇ ಇದ್ದು ಈ ಹುಲ್ಲು ಬಹಳ ಮೆತ್ತಗಿರುತ್ತದೆ. PTH ಹುಲ್ಲು ಆಂಧ್ರಪ್ರದೇಶದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದೆ. ಇದರ ಕಾಂಡ ತೆಳುವಾಗಿ ಮೆತ್ತಗಿರುವುದರಿಂದ ಕುರಿ ಮೇಕೆಗಳು ಇಷ್ಟಪಟ್ಟು ತಿನ್ನುತ್ತವೆ. APBN ಇವು ಕೂಡ ಸೀಮೆ ಹುಲ್ಲುಗಳ ವೆರೈಟಿನಲ್ಲೇ ಬರುತ್ತೆ. APBN ಅಂದರೆ ಆಂಧ್ರ ಪ್ರದೇಶ್ ಬಾಜ್ರಾ ನೇಪಿಯರ್ ಹೈಬ್ರಿಡ್ ಅಂತ. ಇದ್ರದ್ದು ಬೇಸಾಯ ಕ್ರಮ ಹೆಚ್ಚು ಕಡಿಮೆ BH18 ಮತ್ತು APBN ಎಲ್ಲ ಒಂದೇ ಇರುತ್ತೆ. ಇದರ ಜೊತೆಗೆ ಇನ್ನೊಂದು ನಮಗೆ ಕುರಿ ಮತ್ತು ಮೇಕೆಗಳಿಗೆ ಆಹ್ಲಾದಕರ ಅಥವಾ ಒಂದು ರುಚಿಕಟ್ಟಾದ ಮೇವನ್ನು ಒದಗಿಸ್ಬೋದು ಅಂತಂದಾಗ ಕುರಿಗಾರರಿಗೋಸ್ಕರ ನಮಗೆ PTH ಅಂತ ಹೇಳ್ತೀವಿ. PTH ಅಂದರೆ ಪೆನಿಸಿಟಮ್ ಟ್ರೈಸ್ಪೆಸಿಫಿಕ್ ಹೈಬ್ರಿಡ್ ಅಂತ. ಇದು ಕೂಡ ಆಂಧ್ರ ಪ್ರದೇಶದಲ್ಲಿ ಬೆಳೆಸಿರ್ತಕ್ಕಂಥ ಒಂದು ಮೇವು. ಇದು ಕಾಂಡ ತುಂಬ ತಿಳುವಾಗಿರುತ್ತೆ, ಸಾಫ್ಟಾಗಿರುತ್ತೆ ಮತ್ತು ಕುರಿಗಳಿಗೆ ತುಂಬ ಇದನ್ನು ರುಚಿಕಟ್ಟಾಗಿ ಈಸಿಯಾಗಿ ತಿನ್ನುವಂಗೆ ಅದು ಆಗುತ್ತೆ. ಇವೆಷ್ಟೆಲ್ಲ ನಮಗೆ ನೇಪಿಯರ್ ವೆರೈಟಿ
ಅಥವಾ ಇದು ಬಹುವಾರ್ಷಿಕ ಮೇವಿನ ಬೆಳೆಗಳಾಯಿತು. ಬುಂದೇಲಗಿನ್ನಿ ಬಹುವಾರ್ಷಿಕ ಹುಲ್ಲಿನ ಬೆಳೆಯಾಗಿದ್ದು ನೀರಾವರಿ ಪ್ರದೇಶದಲ್ಲಿ ವರ್ಷಪೂರ್ತಿ ಬೆಳೆಯಬಹುದು. ನಾಟಿ ಮಾಡಿದ 80ರಿಂದ 85 ದಿನಗಳಿಗೆ ಮೊದಲ ಕಟಾವು ಬರುತ್ತದೆ. ನಂತರ ಪ್ರತಿ 2 ತಿಂಗಳಿಗೊಮ್ಮೆ ಕಟಾವು ಮಾಡಬಹುದಾಗಿದೆ. ನೀರಾವರಿ ಪ್ರದೇಶಗಳಲ್ಲಿ ಬುಂದೇಲ್ಗಿನ್ನಿ ಅಂತ, ಬುಂದೇಲ್ಗಿನ್ನಿ ಈ ಹುಲ್ಲು, ಇದರಲ್ಲಿ ಯಾವುದೇ ಥರದ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಇರೋದಿಲ್ಲ ಅಥವಾ ವಿಷಕಾರಕ ಪದಾರ್ಥಗಳು ನಮಗಲ್ಲಿ ಕಂಡು ಬರೋದಿಲ್ಲ. ಇದು ಬುಂದೇಲ್ಗಿನ್ನಿ 1 ಎಕರೆ ಪ್ರದೇಶದಲ್ಲಿ, ಇದು ಕೂಡ ನಮಗೆ ನಾಟಿ ಮುಖಾಂತರ ಬೇರಿನ ಕಡ್ಡಿಗಳ ಮುಖಾಂತರ ಇದನ್ನು ನಾವು ಬೆಳವಣಿಗೆ ಮಾಡಬೇಕಾಗುತ್ತೆ. ನೀರಾವರಿ ಪ್ರದೇಶಗಳಲ್ಲಿ 1 ಎಕರೆಗೆ 14ರಿಂದ 16 ಸಾವಿರ ಕಡ್ಡಿಗಳು ಬೇಕಾಗುತ್ತೆ. 2ರಿಂದ 2 ಅಡಿ ಅಂತರದಲ್ಲಿ ಇದನ್ನು ನಾಟಿ ಮಾಡ್ಕೋತಾ ಹೋಗಬೇಕಾಗತ್ತೆ. ಇದು ನಮಗೆ ಹಾಕಿ 80ರಿಂದ 85 ದಿವಸಕ್ಕೆ ಮೊದಲೇ ಕಟಾವು ಬರುತ್ತೆ. ತದನಂತರ ನಾವು 45ರಿಂದ 50 ದಿವಸ ಅಥವಾ 55 ದಿವಸಕ್ಕೆ ಪ್ರತಿ 2 ತಿಂಗಳ ಒಳಗಡೆ ನಾವು ಪ್ರತಿ ಕಟಿಂಗ್ ಮಾಡ್ಕೋತಾ ಹೋಗ್ಬೋದು. ಇದು ನಮಗೆ ಇಳುವರಿ, ಇದು ಯಾಕಂದರೆ ಹುಲ್ಲಿನ ಒಂದು ಮೇವಾಗಿರೋದ್ರಿಂದ ಸ್ವಲ್ಪ ಇಳುವರಿ ನೇಪಿಯರ್ ಹುಲ್ಲುಗಳಿಗಿಂತ ಸ್ವಲ್ಪ ಕಡಿಮೆ ಬರುತ್ತೆ. ಇದು 200ರಿಂದ 250 ಟನ್ವರೆಗೆ ನಮಗೆ 1 ಹೆಕ್ಟೇರ್ ಪ್ರದೇಶದಲ್ಲಿ 1 ವರ್ಷಕ್ಕೆ ನಾವು ಬೆಳೆಯಬಹುದು. ಇದನ್ನು ಕೂಡ ವರ್ಷದ ಎಲ್ಲ ದಿನಗಳಲ್ಲಿ, ಅಂದರೆ ನೀರಾವರಿ ಆಶ್ರಿತ ಭೂಮಿಗಳಲ್ಲಿ ಎಲ್ಲ ದಿನಗಳಲ್ಲಿ ಅಥವಾ ಎಲ್ಲ ಕಾಲದಲ್ಲಿ ಇದನ್ನು ನಾಟಿ ಮಾಡ್ಬೋದು ಅಥವಾ ಬೆಳಿಬೋದು. ಆದರೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಮಳೆಗಾಲ ಪ್ರಾರಂಭವಾಗುವಾಗ ಅಥವಾ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಅಥವಾ ಜನವರಿವರೆಗೂ ನಮಗೆ ಹಾಕಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಕಿದಾಗ ನಮಗೆ ಹೆಚ್ಚಾಗಿ ಅದು ಮೊಳಕೆ ಹೊಡೆದು ಚೆನ್ನಾಗಿ ಈಲ್ಡ್ ಅಥವಾ ಇಳುವರಿ ಬರುತ್ತೆ. ಇದು ಬುಂದೇಲ್ಗಿನ್ನಿ ಒಂದಾಯಿತು. ಕಾಂಗೋ ಸಿಗ್ನಲ್ ಹುಲ್ಲು ಮೊಲಗಳಿಗೆ ಅತ್ಯಂತ ಸೂಕ್ತ. ನೀರಾವರಿ ಪ್ರದೇಶದಲ್ಲಿ ವರ್ಷಪೂರ್ತಿ ಬೆಳೆಯಬಹುದಾದ ಈ ಹುಲ್ಲು ವರ್ಷಕ್ಕೆ ಹೆಕ್ಟೇರಿಗೆ 150ರಿಂದ 170 ಟನ್ ಇಳುವರಿ ನೀಡುತ್ತದೆ. ಕಾಂಗೋ ಸಿಗ್ನಲ್ ಹುಲ್ಲು ಇದು ಈ ಮೊಲಗಳನ್ನು ಸಾಕಿರ್ತಕ್ಕಂಥ ಒಂದು ರೈತರಿಗೆ ಅದು ತುಂಬ ರುಚಿಕಟ್ಟಾದ ಮೇವಾಗಿ ಪರಿಣಮಿಸುತ್ತೆ ಅಂತ ಹೇಳಲಿಕ್ಕೆ ಯಾವುದೇ ಸಂದೇಹ ಇಲ್ಲ. ಇದು ಕೂಡ ನಮಗೆ ಇಳುವರಿ ಸ್ವಲ್ಪ ಕಡಿಮೆ, ಆದರೆ ಮೊಲಗಳಿಗೆ ತುಂಬ ಆಹ್ಲಾದಕರವಾದಂಥ ಇಷ್ಟವಾದಂಥ ಒಂದು ಮೇವು ಇದು. ಇದರ ಜೊತೆಗೆ ಕುರಿ ಮತ್ತು ಮೇಕೆಗಳಿಗೆ ಕೂಡ ನಾವು ಇದನ್ನು ಒದಗಿಸ್ಬೋದು. ಇದನ್ನು ಬೆಳೆಯುವ ಕ್ರಮ ಹೇಗೆ ಅಂತಂದರೆ, 1 ಎಕರೆ ಪ್ರದೇಶಕ್ಕೆ 12ರಿಂದ 14 ಸಾವಿರ ಅಥವಾ 16 ಸಾವಿರ ಕಡ್ಡಿವರೆಗೂ ನಮಗೆ ಬೇಕಾಗುತ್ತೆ. ಹಾಗೆ ನಾಟಿ ಮಾಡ್ಕೊಂಡು ಹೋಗಬೇಕು. ನೀರಾವರಿ ಆಶ್ರಿತ ಪ್ರದೇಶದಲ್ಲಿ ಎಲ್ಲ ಕಾಲದಲ್ಲಿ ಇದನ್ನು ಹಾಕಬಹುದು. ಆಮೇಲೆ ಮಳೆ ಆಶ್ರಿತ ಕಾಲದಲ್ಲಿ ಮಳೆಗಾಲ ಅಥವಾ ಆರಂಭವಾದಾಗ ಅಥವಾ ಚಳಿಗಾಲ ಪ್ರಾರಂಭವಾದಾಗ ಅದನ್ನು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಇದು ಒಂದು ವರ್ಷಕ್ಕೆ 1 ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 150ರಿಂದ 170 ಟನ್ನು ಇದನ್ನು ನಾವು ಬೆಳಿಬೋದು. ರೋಡ್ಸ್ ಎಂಬ ಹುಲ್ಲನ್ನು ಬೀಜ ಇಲ್ಲವೇ ಕಡ್ಡಿ ನಾಟಿ ಮಾಡಿ ಬಿಟ್ಟರೆ ನೀರು ದೊರೆತಾಗಲೆಲ್ಲ ಅದು ಸಮೃದ್ಧವಾಗಿ ಬೆಳೆಯುತ್ತದೆ. 5ರಿಂದ 6 ಅಡಿ ಎತ್ತರ ಬೆಳೆಯುವ ಈ ಹುಲ್ಲನ್ನು ಒಣ ಹುಲ್ಲಿನ ರೂಪದಲ್ಲಿ ಶೇಖರಿಸಿಟ್ಟು ಕೂಡ ಬಳಸಬಹುದು. ಈ ರೋಡ್ಸ್ ಹುಲ್ಲು ಇದರ ಸ್ಪೆಷಾಲಿಟಿ ಏನಂತಂದರೆ, ಇದನ್ನು ನೀವು ಬೀಜ ಅಥವಾ ಹಾಗೆ ರೂಟ್ ಕಡ್ಡಿಗಳನ್ನು ಬಿತ್ತನೆ ಮಾಡಿದರೆ ಅಥವಾ ನಾಟಿ ಮಾಡಿದರೆ ಮಳೆ ಆದಾಗ ಚೆನ್ನಾಗಿ ಬರುತ್ತೆ. ಮಳೆಗಾಲ ಇಲ್ಲ ಅಂದರೆ ಅದನ್ನು ಸುಟ್ಟರೂ ಕೂಡ ಅದು ಸುಟ್ಟು ಹೋಗುತ್ತೆ, ಮತ್ತು ಮಳೆ ಆದಾಗ ಅದೇ ಬೆಳೆಯುತ್ತದೆ. ಇದ್ರದ್ದು ಒಂದು ಮುಖ್ಯ ಸ್ಪೆಷಾಲಿಟಿ ಇದರದ್ದು ರೋಡ್ಸ್ ಹುಲ್ಲಿಂದು. ಇದು ಮಳೆ ಚೆನ್ನಾಗಿದ್ದಾಗ ಅಥವಾ ನೀರು ಚೆನ್ನಾಗಿ ಒದಗಿಸಿದಾಗ ಸುಮಾರು ನಮಗೆ 5ರಿಂದ 6 ಅಡಿಯಷ್ಟು ಎತ್ತರ ಬರುತ್ತೆ. ಇದ್ರದ್ದು ಕೂಡ ಇಳುವರಿ ನಮಗೆ 200 ಟನ್ನಷ್ಟು 1 ಹೆಕ್ಟೇರ್ ಪ್ರದೇಶದಲ್ಲಿ 1 ವರ್ಷಕ್ಕೆ ನಾವು ಕಟಾವು ಮಾಡ್ಬೋದು. ಇದನ್ನು ನಾವು ಇನ್ನೊಂದು ಮುಖ್ಯವಾದಂಥ ಒಂದು ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಇದನ್ನು ಅಂದರೆ ಹಸಿರು ಮೇವನ್ನು ಹಾಗೆ ಕಟಾವು ಮಾಡಿಬಿಟ್ಟು ಶೇಖರಣೆ ಮಾಡಿ ನಮಗೆ ಬೇಸಿಗೆ ಕಾಲದಲ್ಲಿ ಅಥವಾ ಮೇವಿನ ಅಭಾವ ಇದ್ದಾಗ ಅಂಥ ಟೈಮಲ್ಲಿ ಇದನ್ನು ಒಣಗಿದ ಹುಲ್ಲಾಗಿ ಸ್ಟೋರ್ ಮಾಡಿ ಅಥವಾ ಶೇಖರಣೆ ಮಾಡಿ ನಾವು ಜಾನುವಾರುಗಳಿಗೆ ಉಪಯೋಗ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಜೈಂಟ್ ಸ್ಟಾರ್ ಮತ್ತು ಯೆಲ್ಲೋ ಅಂಜನ್ ಹುಲ್ಲಿನ ಮೇವಿನ ಬೆಳೆಗಳಾಗಿದ್ದು ಕುರಿ, ಮೇಕೆ ಮತ್ತು ಮೊಲಗಳಿಗೆ ಅತ್ಯಂತ ಸೂಕ್ತವಾಗಿದೆ. ಜೈಂಟ್ ಸ್ಟಾರು, ಆಮೇಲೆ ಯೆಲ್ಲೋ ಅಂಜನ್ನು, ಇವು ಕೂಡ ಹುಲ್ಲಿನ ಒಂದು ಮೇವಿನ ಬೆಳೆಗಳು. ಇವುಗಳಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆದ್ರೂ ನಮಗೆ ಯಾವುದೇ ಒಂದು ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಇಲ್ಲದೆ ನಾವು ಇದನ್ನು ಬೆಳೆಸ್ಬಿಟ್ಟು ಈ ಸಣ್ಣ ಪ್ರಾಣಿಗಳು ರುಮಿನೆಂಟ್ಸ್ ಅಂತ, ಸ್ಮಾಲ್ ರುಮಿನೆಂಟ್ಸ್, ಕುರಿ, ಮೇಕೆ ಮತ್ತು ಮೊಲಗಳಿಗೆ ಇದನ್ನು ಕೊಡಲಿಕ್ಕೆ ತುಂಬ ರುಚಿಕಟ್ಟಾದ ಮೇವಾಗಿರುತ್ತೆ.
ರೈತ ಬಾಂಧವರು ಈ ಎಲ್ಲ ಹುಲ್ಲಿನ ಬೆಳೆಗಳನ್ನು ಬೆಳೆಯುವಾಗ ಅಗತ್ಯ ಪೋಷಕಾಂಶಗಳನ್ನು ಹಾಕುವತ್ತ ವಿಶೇಷ ಗಮನ ಹರಿಸಬೇಕು. ತಮ್ಮ ಭೂಮಿಗೆ ಮತ್ತು ಹವಾಗುಣಕ್ಕೆ ಸರಿ ಹೊಂದುವ ತಳಿಯನ್ನು ಆಯ್ಕೆ ಮಾಡಿ ಬೆಳೆದಲ್ಲಿ ಗುಣಮಟ್ಟದ ಹುಲ್ಲನ್ನು ಪಡೆದು ಜಾನುವಾರುಗಳಿಗೆ ಸೂಕ್ತ ಆಹಾರ ಒದಗಿಸಬಹುದು. ಆ ಮೂಲಕ ಗುಣಮಟ್ಟದ ಹಾಲಿನ ಅಧಿಕ ಇಳುವರಿ ಪಡೆಯಬಹುದಾಗಿದೆ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಕೃಷಿ ಇಲಾಖೆ 2016ರ ಮುಂಗಾರು ಹಂಗಾಮಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ವಿತರಿಸಲು ವ್ಯವಸ್ಥೆ ಮಾಡಿದೆ. ಬೆಳೆವಾರು ರಿಯಾಯಿತಿ ದರದ ವಿವರ ಹೀಗಿದೆ. ಈ ಬೆಲೆಗಳು ಪ್ರತಿ ಕಿಲೋಗ್ರಾಂಗೆ: ಭತ್ತ ಸಾರ್ವಜನಿಕ ತಳಿ ಪ್ರಮಾಣಿತ 8 ರೂಪಾಯಿ, ನಿಜ ಚೀಟಿ 7 ರೂಪಾಯಿ. ಹೈಬ್ರಿಡ್ ಭತ್ತ ಸಂಕರ ಪ್ರಮಾಣಿತ 65 ರೂಪಾಯಿ, ನಿಜ ಚೀಟಿ 55 ರೂಪಾಯಿ. ರಾಗಿ ಸಾರ್ವಜನಿಕ ತಳಿ ಪ್ರಮಾಣಿತ 18 ರೂಪಾಯಿ, ನಿಜ ಚೀಟಿ 17 ರೂಪಾಯಿ. ಜೋಳ ಸಂಕರ ಪ್ರಮಾಣಿತ 30 ರೂಪಾಯಿ, ನಿಜ ಚೀಟಿ 29 ರೂಪಾಯಿ. ತೊಗರಿ ಸಾರ್ವಜನಿಕ ತಳಿ ಪ್ರಮಾಣಿತ 25 ರೂಪಾಯಿ, ನಿಜ ಚೀಟಿ 24 ರೂಪಾಯಿ. ಉದ್ದು ಸಾರ್ವಜನಿಕ ತಳಿ ಪ್ರಮಾಣಿತ 25 ರೂಪಾಯಿ, ನಿಜ ಚೀಟಿ 24. ಹೆಸರು ಸಾರ್ವಜನಿಕ ತಳಿ ಪ್ರಮಾಣಿತ 25, ನಿಜ ಚೀಟಿ 24 ರೂಪಾಯಿ. ಅಲಸಂದೆ ಸಾರ್ವಜನಿಕ ತಳಿ ಪ್ರಮಾಣಿತ 25, ನಿಜ ಚೀಟಿ 24 ರೂಪಾಯಿ. ನೆಲಗಡಲೆಕಾಯಿ ಅಥವಾ ಶೇಂಗಾ ಸಾರ್ವಜನಿಕ ತಳಿ ಪ್ರಮಾಣಿತ 18, ನಿಜ ಚೀಟಿ 17, ಇದು ಹೊಸ ತಳಿ. ಹಳೆ ತಳಿ ಪ್ರಮಾಣಿತ 15, ನಿಜ ಚೀಟಿ 14 ರೂಪಾಯಿ.